ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಡೈಲಿ ಅಡುಗೆ ಮಾಡಿ ಕೆಲಸ ಮಾಡಿ ಬೋರ್ ಆಗಿರುತ್ತಲ್ವ, ವೀಕೆಂಡ್ ಸ್ಪೆಷಲ್ ಚೇಂಜ್ ಇರಲಿ ಅಂತ ನಿಮ್ಮೆಲ್ಲರನ್ನೂ ಶಾಪಿಂಗ್ ಸೆಂಟ್ರ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮೆಟ್ರೋದಲ್ಲಿ ಹೋಗೋಣ ಬನ್ನಿ. ನೋಡಿ, ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ಇಳಿದ್ವಿ, ನಮ್ಮನ್ನೆಲ್ಲ ಇಳಿಸ್ಬಿಟ್ಟು ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ನಾವು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ನಾಗಸಂದ್ರ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಐಡಿಯಾ ಬರುತ್ತೆ ಯಾವುದು ಶಾಪಿಂಗ್ ಸೆಂಟ್ರ್ ಅಂದರೆ ಐಕಿಯಾ. ನೋಡಿ, ಐಕಿಯಾ ಕಡೆಗೆ ಬೋರ್ಡ್ ಹಾಕಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ವಿ ಮೆಟ್ರೋ ಸ್ಟೇಷನಲ್ಲಿ. ಮೆಟ್ರೋ ಸ್ಟೇಷನಲ್ಲಿ ಐಕಿಯಾ ಅಂತಲೇ ಹಿಂಗೆ ಲೆಫ್ಟ್ ಹೋದರೆ ಡೈರೆಕ್ಟ್ ಎಂಟ್ರೆನ್ಸ್ ಐಕಿಯಾ ಒಳಗೆಗೆ ಕರ್ಕೊಂಡು ಹೋಗುತ್ತೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಲೆಫ್ಟ್ಗೆ ಹೋದರೆ ಸಾಕು, ಡೈರೆಕ್ಟಾಗಿ ಐಕಿಯಾ ಶಾಪಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗುತ್ತೆ. ಇದು ಜಾಲಹಳ್ಳಿ ಕ್ರಾಸಿಂದ ತುಂಬ ಹತ್ರ ಇದೆ ಫ್ರೆಂಡ್ಸ್. ಇದು ನೋಡಿ, ಎಂಟ್ರೆನ್ಸ್ ಬಂದ್ವಿ. ಇವಾಗ ನಾವು ಐಕಿಯಾಗಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ವಿ. ಇದೇ ಎಂಟ್ರೆನ್ಸ್. ಒಂಥರ ಫೀಲಿಂಗ್ ಬರುತ್ತೆ ನಿಮಗೆ, ಎಷ್ಟು ಚೆಂದ ಇದೆ ಅಂತಂದರೆ ನಿಜವಾಗ್ಲೂ ಏನೋ ಒಂದು ಫಾರಿನಲ್ಲಿ ಇದ್ದೀನಿ ಅಂತ ಅನುಭವ ಆಗುತ್ತೆ ಅಲ್ಲಿ ಹೋದರೆ ನಿಮಗೆ. ನೋಡಿ, ಎಂಟ್ರೆನ್ಸ್ ಸಿಕ್ತು, ಹೋಗ್ತಾ ಇದ್ದೀವಿ ಒಳಗೆ. ಅಕ್ಕಪಕ್ಕದಲ್ಲಿ ಗ್ರೀನಾಗಿ ಹೆಚ್ಚಾಗಿ ಗಿಡಗಳನ್ನ ಹಾಕಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡಿ, ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ, ಐಕಿಯಾ ಅಂತ ದೊಡ್ಡ ಬೋರ್ಡ್ ಇದೆ. ಆ್ಯಕ್ಚುಲಿ ಇದು ಮೆಟ್ರೋ ಸ್ಟೇಷನಿಂದ ಬಂದರೆ ಹಿಂಗಿದೆ. ನಾವು ಡೈರೆಕ್ಟಾಗಿ ಎಂಟ್ರೆನ್ಸ್ ಅಂದರೆ ಬಸ್ಸಿಂದನೂ ಬರಲಿ ಅಥವಾ ಆಟೋದ ಮೂಲಕ ಆದರೂ ಬರಲಿ, ಅಥವಾ ಮೆಟ್ರೋ ಸ್ಟೇಷನ್ ದಾಟಿ ಆ ಕಡೆಯಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ, ಆ ಕಡೆ ಮೂಲಕ ಬಂದರೆ ದೊಡ್ಡದು ಐಕಿಯಾ ಬೋರ್ಡ್ ಅಂತ ಹಾಕಿದ್ದಾರೆ. ನಾವು ಆ ಕಡೆಯಿಂದ ಬರಲಿಲ್ಲ, ಈ ಕಡೆಯಿಂದ ಬಂದ್ವಲ್ಲ, ನಮಗೆ ಈ ಥರ ಎಂಟ್ರೆನ್ಸ್ ಸಿಕ್ತು. ಎಂಟ್ರೆನ್ಸ್ ಬಂದ ತಕ್ಷಣ ನಮಗೆ ಹೇಳ್ತೀನಿ ನೋಡಿ, ನೀವು ಯಾರ್ಯಾರು ಮನೆ ಕಟ್ಸಿದ್ದೀರೋ ಅವ್ರಿಗೆ ಒಳ್ಳೆ ಪ್ಲ್ಯಾನ್ ಸಿಗುತ್ತೆ ನಿಮಗೆ ಐಕಿಯಾದಲ್ಲಿ ಬಂದರೆ. ನಿಮಗೆ ಕಿಚನ್ ಹೆಂಗಿರಬೇಕು, ಕಿಚನಲ್ಲಿ ವಾರ್ಡ್ರೂಫ್ಗಳು ಹೆಂಗಿರಬೇಕು, ವಾರ್ಡ್ರೂಫ್ ಕಲರ್ ಹೇಗಿರಬೇಕು, ಮತ್ತು ಹೆಂಗೆ ಮೇಕ್ ಓವರ್ ಅಂದರೆ ಕಿಚನ್ ಫುಲ್ಲು ಹೇಗಿರಬೇಕು, ಮತ್ತು ಡೈನಿಂಗಲ್ಲಿ ಹೆಂಗೆ ಸೆಟಪ್ ಇರಬೇಕು, ಎಲ್ಲ ಪ್ರತಿಯೊಂದೂ ನಿಮಗೆ ಐಕಿಯಾದಲ್ಲಿ ಸಿಗುತ್ತೆ. ಬರೀ ಕಿಚನ್ ಅಂತ ಅಲ್ಲ, ಬೆಡ್ರೂಮಲ್ಲಿ ಹೆಂಗೆ ಕಾಟು, ಯಾವ ಕಡೆ ಕಾಟ್ ಹಾಕಿರಬೇಕು ಎಲ್ಲ ಅದನ್ನು ರೆಡಿ ಮಾಡಿ ಸೆಟಪ್ ಮಾಡಿ ಇಟ್ಟಿರ್ತಾರೆ. ನಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ನಾವು ಹೇಳಿದ್ರೆ ಅವರು ಅದೇ ಡಿಸೈನು ಮಾಡಿಕೊಡ್ತಾರೆ. ಅಥವಾ ನಾವು ಅವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ಬಂದು ನಾವು ವಿಸಿಟ್ ಮಾಡಿ ಒಂದು ಪ್ಲ್ಯಾನ್ ಮಾಡಿದಾರಲ್ಲ ಆ ಪ್ಲ್ಯಾನ್ ನೋಡಿಕೊಂಡು ನಾವು ನಮ್ಮ ಮನೆಗಳಿಗೆ ನಾವು ಅದನ್ನು ಯೂಸ್ ಮಾಡ್ಬೋದು. ಬೇಕು ಅಂದರೆ ನಿಮಗೆ ಆ ಪ್ಲ್ಯಾನೇ ಬೇಕು, ನಮಗೆ ಆ ಮೆಟೀರಿಯಲೇ ಸೇಮ್ ಡಿಸೈನ್ ಬೇಕು ಅಂದ್ರೂ ಅಲ್ಲಿ ನಿಮಗೆ ಆರ್ಡ್ರ್ ಕೊಟ್ಟರೆ ನೀವು ಅಲ್ಲಿ ಅವ್ರು ಬಂದು ಅವರು ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳಿ ಬಂದು ಮನೆಗೆ ಫಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅಡುಗೆ ಮನೆ ಅಂತಲ್ಲ, ಡೈನಿಂಗ್ ಹಾಲು, ಮಕ್ಕಳದು ಇದು ಸ್ಟಡಿ ಟೇಬಲ್ ಅಂದರೆ ರೀಡಿಂಗ್ ರೂಮು, ಮತ್ತು ಬೆಡ್ರೂಮ್ ಅಂತೂ ಎಷ್ಟು ಚೆಂದ ಮಾಡಿದ್ದಾರೆ. ಮತ್ತು ಡೈನಿಂಗ್ ಹಾಲು, ಡೈನಿಂಗ್ ಟೇಬಲ್ ಸೆಟಪ್ ಆದರೆ ಆಗಲಿ, ಮತ್ತು ಹೋದ ತಕ್ಷಣ ಎಂಟ್ರೆನ್ಸ್ ಇರ್ತಲ್ಲ ಹಾಲ್, ಅದಂತೂ ತುಂಬ ಚೆನ್ನಾಗಿದೆ ಪ್ಲ್ಯಾನ್ಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಫೇವ್ರೆಟ್ ಹೆಣ್ಮಕ್ಳ ಫೇವ್ರೆಟ್ ಅಂತಲೇ ಅನ್ಬೋದು. ಅಂದರೆ ಅವ್ರದ್ದು ಅರ್ಧ ಜೀವನ ಅದು ಅಡುಗೆ ಮನೆಯಲ್ಲೇ ನಡೆಯುತ್ತೆ. ಆ ಅಡುಗೆ ಮನೆ ಸೆಟಪ್ಗಳಂತೂ ಅಷ್ಟು ಚೆಂದ ಇದೆ, ನೋಡ್ತಾ ಇದ್ದರೆ ಕಣ್ಣು ಸಾಲದು ನಿಜವಾಗ್ಲೂ. ಹೋಗಲ್ಲ ಅಡುಗೆ ಒಂದು ಮಾಡಬೇಕು ಅಷ್ಟೇ, ಆ ಥರ ಜೋಡಿಸಿದ್ದಾರೆ ನೋಡಿ. ಎಲ್ಲ ಹೆಂಗೆ ಜೋಡಿಸಿದ್ದಾರೆ, ಪ್ರತಿಯೊಂದೂ ಏನೇನು ನಮಗೆ ಡೈಲಿ ಯೂಸ್ ಮಾಡ್ತೀವೋ ಆ ಥರ ಎಲ್ಲನೂ ಜೋಡಿಸಿದ್ದಾರೆ ಅಲ್ಲಿ. ತುಂಬ ಖುಷಿಯಾಗುತ್ತೆ ಅಡುಗೆ ಮನೆಗಳು ನೋಡೋಕ್ಕೆ ನಿಜವಾಗ್ಲೂ. ಅಷ್ಟು ಸೆಟಪ್ಗಳು ಮಾಡಿದ್ದಾರೆ. ನಾವು ಐಕಿಯಾದಲ್ಲಿ ತಗೋಬೇಕು ಅಥವಾ ಆರ್ಡ್ರ್ ಕೊಡಬೇಕು ಅಂತಲೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಮ್ಮೆ ಹೋಗಿ ಸುಮ್ಮನೆ ವಿಸಿಟ್ ಮಾಡಿ ನೋಡ್ಕೊಂಡು ಬಂದರೆ ಸಾಕು, ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಅಷ್ಟು ಚೆಂದ ಇದೆ ಐಕಿಯಾ ಶಾಪಿಂಗ್ ಸೆಂಟ್ರು. ನಿಜವಾಗ್ಲೂ ಬಂದು ಒಮ್ಮೆ ಭೇಟಿ ಕೊಡಿ. ಆಲ್ರೆಡಿ ಬೆಂಗಳೂರವರೆಲ್ಲ ನೋಡಿರ್ತೀರ, ನೋಡದಿದ್ದವರು ಅಷ್ಟೇ. ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ಬಂದರೆ ಇಲ್ಲಿಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಐಕಿಯಾ ಶಾಪಿಂಗ್ ಸೆಂಟ್ರಿಗೆ. ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ಯಾರ್ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ಬಂದು ಫ್ರೀ ಮಾಡಿಕೊಂಡು ವಿಸಿಟ್ ಮಾಡಿ ಐಕಿಯಾ ಶಾಪಿಂಗ್ ಸೆಂಟರ್ಗೆ.
ನೋಡಿ ಎಲ್ಲ ಈಗ ಸೋಫಾ ಸೆಟ್ಗಳು ಹೆಂಗಿರಬೇಕು, ಒಟ್ನಲ್ಲಿ ಪ್ರತಿಯೊಂದು ಮನೆಗೆ ಏನೇನು ವಸ್ತುಗಳು ಬೇಕೋ ಅದೆಲ್ಲ ಅಲ್ಲಿದೆ ನಿಮಗೆ. ಮತ್ತು ಆ ಸೋಫಾದಲ್ಲಿ ಏನೇನು ಡಿಸೈನ್ಗಳಿದೆಯೋ, ವೆರೈಟಿಗಳಿದೆಯೋ ಎಲ್ಲ ಇದೆ ನಿಮಗೆ ಇಲ್ಲಿ. ಮತ್ತು ಕಾಟ್ಗಳದ್ದು ಅಷ್ಟೇ, ಎಲ್ಲ ಡಿಸೈನ್ಗಳು, ಎಲ್ಲ ಥರದ್ದು ವಿನ್ಯಾಸಗಳು, ಮತ್ತು ಎಲ್ಲ ಮರಗಳ ವೆರೈಟಿಗಳು ಎಲ್ಲ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಹಂಗೆ ನೋಡ್ಕೊಂಡು ಹೋಗ್ತಾ ಇರಿ, ಎಷ್ಟು ಚೆಂದ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಬರೀ ಇದು ನಾನು ತೋರಿಸ್ತಾ ಇರೋದು ಪಾರ್ಟ್ 1. ಇದು ಐಕ್ಯ ಪಾರ್ಟ್ 1 ಅಂತ ಮತ್ತು ಪಾರ್ಟ್ 2 ಅಂತ ಮಾಡಿದ್ದೀನಿ. ಯಾಕೆಂದರೆ ತುಂಬ ಅದು ಲೆಂತಿ ಆಗಿಬಿಟ್ರೆ ನೋಡೋರಿಗೂ ಕಷ್ಟ ಆಗುತ್ತೆ ಅಲ್ವಾ. ಪಾರ್ಟ್ 1ನಲ್ಲಿ ನಾನು ಮನೆಗಳನ್ನು ಹೇಗೆ ಅಲಂಕರಿಸಬೇಕು ಅಥವಾ ಸೆಟ್ ಆಫ್ ಮಾಡಬೇಕು ಅನ್ನೋ ಮನೆಯ ವಿನ್ಯಾಸಗಳು, ಅಂದರೆ ಅಡುಗೆ ಮನೆ ಹೆಂಗಿರಬೇಕು, ಹಾಲ್ ಹೆಂಗಿರಬೇಕು, ಅದನ್ನ ನಾನು ನಿಮಗೆ ಪಾರ್ಟ್ 1 ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಅಲ್ಲಿ ಇದಿದೆ ಏನಪ್ಪ, ಮಾರ್ಕೆಟ್ ಅಂತಲೇ ಇದೆ. ಅಂದರೆ ಪ್ರತಿನಿತ್ಯ ಯೂಸ್ ಮಾಡೋ ವಸ್ತುಗಳೆಲ್ಲ ಮಾರ್ಕೆಟಲ್ಲಿ ಅಂತ ಸಿಗುತ್ತೆ. ಮಾರ್ಕೆಟ್ ಅಂತಲೇ ಸಪ್ರೇಟ್ ಮಾಡಿದ್ದಾರೆ ಅದು ಪ್ಲೇಸ್ನ. ಅಲ್ಲಿ ಹೋದರೆ ನಿಮಗೆ ಏನೇನು ಬೇಕೋ ಮನೆಯಲ್ಲಿ ಏನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಪ್ರತಿಯೊಂದು ವಸ್ತುಗಳು ಅಲ್ಲಿ ಸಿಗುತ್ತೆ. ನಮಗೆ ಯಾವುದು ಅನುಕೂಲ ಬೇಕಾಗುತ್ತೋ ಅದನ್ನ ತೊಗೊಂಡು ನಾವು ಶಾಪಿಂಗ್ ಮಾಡ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಆಮೇಲೆ ನೋಡಿ, ಇದು ಮಕ್ಕಳದು ತೊಟ್ಲುಗಳು ನೋಡಿ ಎಷ್ಟು ಚೆಂದ ಇದೆ ಮಕ್ಕಳ ತೊಟ್ಲುಗಳಂತೂ. ಆಮೇಲೆ ಕಿಡ್ಸ್ ಕಾರ್ನರ್ ಅಂತಲೇ ಮಾಡಿದ್ದಾರೆ, ಫುಲ್ ಡಾಲ್ಗಳೇ ಇಟ್ಟಿದ್ದಾರೆ. ಎಲ್ಲ ಇದಿಲ್ಲ ಅನ್ನಂಗಿಲ್ಲ ಶಾಪಿಂಗ್ ಸೆಂಟ್ರಲ್ಲಿ, ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಮಕ್ಕಳನ್ನಂತೂ ಕರ್ಕೊಂಡು ಬಂದರೆ ನಿಮ್ಮನ್ನ ಬಿಡಲ್ಲ, ಗ್ಯಾರಂಟಿ. ನೋಡಿ ಹೆಂಗಿದೆ ಮಕ್ಕಳದು ಆಟ ಸಾಮಾನುಗಳು ಅಥವಾ ಡಾಲ್ಗಳು ನೋಡಿ, ಒಂದೊಂದು ಥರ ವೆರೈಟಿಗಳಿದೆ. ನಿಜವಾಗ್ಲೂ ಮಕ್ಕಳು ಬಂದರೆ ಹೋಗೋದೇ ಇಲ್ಲ, ಆ ಪ್ಲೇಸಿಂದ ನಿಮಗೆ ಹೋಗೋದೇ ಇಲ್ಲ ಮಕ್ಕಳು. ಫುಲ್ಲು ಕಿಡ್ಸ್ ಕಾರ್ನರ್ ಅಂತಲೇ ಒಂದು ಇದು ಮಾಡಿದ್ದಾರೆ ಜಾಗದಲ್ಲಿ. ಮತ್ತು ಕಿಡ್ಸ್ದು ಕಾಟ್ಗಳು ಮಾಡಿದ್ದಾರೆ, ಒಂದು ಕೆಳಗಡೆ ಒಂದು ಮೇಲ್ಗಡೆ. ಇಬ್ಬರು ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಅಥವಾ ಅಕ್ಕ ತಂಗಿನೋ ಯಾರು ಇದ್ದರೆ ಕಾಟಲ್ಲಿ ಮಲ್ಕೊಳ್ಳೋಕ್ಕೆ ಅದು ಇದೆ. ವೆರೈಟಿ ಇದೆ, ತುಂಬ ಚೆನ್ನಾಗಿದೆ ಅದೆಲ್ಲ. ನಿಜವಾಗ್ಲೂ ನೋಡಿ, ಇದೇ ಹೇಳಿದ್ದೇನೆ ಕಾಟ್ಗಳು ನೋಡಿ, ಕಾಟ. ನಾನು ಫುಲ್ಲು ಎಲ್ಲ ವಿಡಿಯೋನೂ ಮಾಡೋಕ್ಕಾಗಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ನಿಮಗೆ ವಿಡಿಯೋ ಮಾಡೋಕ್ಕೋದ್ರೆ, ಅಷ್ಟು ದೊಡ್ಡದಿದೆ. ಎಷ್ಟು ಬೇಕೋ ಅಷ್ಟು ನಾನು ಮಾಡಿಕೊಂಡು ಎಡಿಟ್ ಮಾಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನಾವು ವೀಕೆಂಡಲ್ಲಿ ಹೋಗಿದ್ವಿ, ಜನ ಜಾಸ್ತಿ ಇದ್ದರು. ಅದು ಮಧ್ಯಾಹ್ನ ಹೋಗಿದ್ವಿ, ಈವ್ನಿಂಗ್ ಆಯ್ತಾ ಹೋಗಿದ್ರಂತೂ ಇನ್ನೂ ರಶ್ ಆಗಿಬಿಡೋದು. ಬೇಗನೆ ಹೋಗಿದ್ವಿ ಮಧ್ಯಾಹ್ನ ಟೈಮಲ್ಲಿ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸಿಕ್ಕಾಬಟ್ಟೆ ದೊಡ್ಡ ಜಾಗ ಪಾರ್ಕಿಂಗ್, ಏನು ಪ್ರಾಬ್ಲಮ್ ಇಲ್ಲ. ಬಂದರೆ ಕಾರು 2 ವೀಲರ್ ಎಲ್ಲರದ್ದು ಪಾರ್ಕಿಂಗ್ ಇದೆ. ಆರಾಮಾಗಿ ಬಂದು ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ಬಿಲ್ ಕೌಂಟ್ರಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬೇಗ ಶಾಪಿಂಗ್ ಮಾಡ್ಕೊಂಡು ಬೇಗ ಹೋಗ್ಬೇಕು ಅನ್ನೋರಿಗೆ ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ಬಿಲ್ ಕೌಂಟ್ರಲ್ಲಿ ತುಂಬ ರಶ್ ಇರ್ತಾರೆ, ವೆಯ್ಟ್ ಮಾಡಬೇಕಾಗುತ್ತೆ ನಿಜವಾಗ್ಲೂ. ಆಮೇಲೆ ಇಲ್ಲಿ ವಾರ್ಡ್ರೂಫ್ಗಳು ನೋಡಿ ಎಷ್ಟು ಚೆಂದ ಇದೆ ವಾರ್ಡ್ರೂಫ್ಗಳು. ಅಂದರೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂದಂಗೆ ಎಲ್ಲ ದುಡ್ಡು ಕೊಟ್ಟಂಗೆ ಚೆನ್ನಾಗಿರೋದು ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಒಂದು ವಾರ್ಡ್ರೂಫ್ 87,000. ಅಯ್ಯಪ್ಪ ಅಂದ್ಬಿಟ್ಟು ಬಂದೆ ನಾನು ಎಲ್ಲ ನೋಡಿ. ಯಾವುದು ಕಮ್ಮಿ ಇಲ್ಲ ಮಾತ್ರ. ಅಂದರೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕಾಸ್ಟ್ಲಿನೂ ಇದೆ ಮಾತ್ರ ತುಂಬ. ಕಾಟ್ಗಳು ನೋಡಿ, ಬೆಡ್ ವಿತ್ ಕಾಟ್ ಎಲ್ಲ ಸೆಟ್. ಒಂದೊಂದು ಕಾಟಲ್ಲಿ, ಇದು ಕಾಟ್ ಅಂತ ಹೇಳ್ತೀವಿ, ಅದು ಒಂದೊಂದು ಪಿಲ್ಲೋಗೂ ರೇಟ್ ಹಾಕಿದ್ದಾರೆ ಅವರು. ಒಂದು ಪಿಲ್ಲೋಗೆ ಎಷ್ಟು, ಒಂದು ಬೆಡ್ಶೀಟ್ಗೆ ಎಷ್ಟು, ಅದೊಂದೊಂದು ಪ್ರಕಾರನೂ ಹಾಕಿದ್ದಾರೆ ಬಿಲ್ನವರು. ಯಾರು ಸುಮ್ಮನೆ ಕೊಡೋಕ್ಕೇನು ಹುಚ್ಚ ಅವ್ರಿಗೆ, ಇಲ್ಲಾಂದರೆ ವ್ಯಾಪಾರ ನಡೆಸೋಕ್ಕಾಗಲ್ಲ. ಕಾಟ್ಗಳು ಅಷ್ಟೇ ವೆರೈಟಿ ಕಾಟ್ಗಳಿದೆ. ಡಬಲ್ ಕಾಟ್ ಇದೆ, ಅಂದರೆ ಕಿಂಗ್ ಸೈಜು, ಕ್ವೀನ್ ಸೈಜು, ಸಿಂಗಲ್ ಕಾಟು, ಡಬಲ್ ಕಾಟು, ದಿವನ್ ಕಾಟು, ಸೋಫಾ ಸೆಟ್ಗಳು, ಎಲ್ಲ ಥರದ ಫರ್ನಿಚರ್ಸ್ ಇದೆ ಫ್ರೆಂಡ್ಸ್.
ಇದು ನೋಡಿ ಎಷ್ಟು ಚೆಂದ ಇದೆ. ಮಕ್ಕಳಿಗೆ ಸೊಳ್ಳೆ ಕಾಟ ಇದ್ದರೆ ಸೊಳ್ಳೆ ಪರ್ದೆನ ರೆಡಿ ಮಾಡಿ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅದನ್ನ ಸಾಕದಾಗಿ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾಟ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಬೆಡ್ ಲೈಟ್ ಎಲ್ಲ ಹಾಕ್ಬಿಟ್ಟು ನೀನು ಮತ್ತು ನಾನು ಅಂತ ಹಾಕಿದ್ದಾರೆ ಬೋರ್ಡ್ನ. ಒಂಥರ ಫಾರಿನ್ ಫೀಲಿಂಗ್ ಬರುತ್ತೆ ಮಾತ್ರ. ಎಲ್ಲ ರೂಮ್ಗಳು ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನಾವು ಈ ಥರ ಮಾಡಿಸಿದ್ರು ಮೇಂಟೈನ್ ಮಾಡಬೇಕು ಫಸ್ಟು, ಆವಾಗ ಅದು ಚೆನ್ನಾಗಿರೋದು. ಇಲ್ಲಿ ಊಟದ ವ್ಯವಸ್ಥೆನೂ ಇದೆ ಫ್ರೆಂಡ್ಸ್, ಆದರೆ ಬಟ್ ನಾನ್ ವೆಜ್ಜು ವೆಜ್ಜು ಎಲ್ಲ ಮಿಕ್ಸ್ ಇದೆ. ನಾವು ಎಂತ ತಿನ್ನಲಿಲ್ಲ, ನಮಗೆ ಸ್ಮೆಲ್ಲೇ ಆಗ್ತಾಯಿರಲಿಲ್ಲ. ಅದರಲ್ಲೂ ಏನು ಅಂದರೆ ಇದು ಮಾಡಿದ್ದಾರೆ ಅಲ್ಲಿ ಕ್ಯಾಂಟೀನ್ ಥರ, ಅಂದರೆ ಫುಡ್ ಕೋರ್ಟ್ ಥರನೇ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಅದು ಏನು ಫ್ರೀ ಅಂತ ಅಂದರೆ ಜನ ಎಲ್ಲಿ ಹೋದ್ರೂ ಜನ 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 ಅಂದಂಗೆ ಫುಲ್ ಕ್ಯೂ. ಅದರಲ್ಲೇ 1 ಅವರ್ 2 ಅವರ್ ವೇಸ್ಟ್ ಆಗ್ಬಿಡುತ್ತೆ ನಿಮಗೆ ಲೈನಿಗೆ ನಿಂತ್ಕೊಳ್ಳೋ ತನಕ. ಒಟ್ಟಿನಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ, ಯಾರ್ಯಾರು ಮನೆ ಕಟ್ಸ್ತಾ ಇರ್ತೀರಲ್ಲ ಅವರು ಮನೆಯಲ್ಲಿ ಹೆಂಗೆ ಡೆಕೋರೇಷನ್ ಮಾಡಬೇಕು, ಕಿಚನ್ ಹೆಂಗೆ ಡೆಕೋರೇಷನ್ ಮಾಡಬೇಕು ಅದೆಲ್ಲ ಇಲ್ಲಿ ಬಂದು ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ 2ಲಿ. ಅದರಲ್ಲಿ ಶಾಪಿಂಗ್ ಬಜಾರ್ಗೆ ಹೋಗೋಣ, ಅಲ್ಲೆಲ್ಲ ಶಾಪಿಂಗ್ಗೆ ಐಟಮ್ಗಳು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನೆಕ್ಸ್ಟ್ ಪಾರ್ಟ್ 2ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.